ಇಂಡಿಯಾದಲ್ಲಿ ಇದುವರೆಗೂ ಸುಮಾರು 100ಕ್ಕಿಂತ ಹೆಚ್ಚು ರಾಕೆಟ್ಸ್ ನ ಲಾಂಚ್ ಮಾಡಿದ್ರು. ಯಾಕೆ ಈ ಪರ್ಟಿಕ್ಯುಲರ್ ಒಂದು ರಾಕೆಟ್ ಲಾಂಚ್ ಗೆ ಇಷ್ಟೊಂದು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಯಾಕೆ ಅಂದ್ರೆ ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದ ಪವನ್ ಕುಮಾರ್ ಚಂದನ ಮತ್ತೆ ನಾಗ ಭರತ್ ಡಾಕಾ ಅವ್ರ ಕೆಲಸ ಬಿಟ್ಟು ಸ್ಕೈರೂಟ್ ಏರೋಸ್ಪೇಸ್ ಅಂತ ಒಂದು ಪ್ರೈವೇಟ್ ಕಂಪನಿ ಸ್ಟಾರ್ಟ್ ಮಾಡಿ ಅವರೇ ಒಂದು ರಾಕೆಟ್ ನ ಬಿಲ್ಡ್ ಮಾಡಿ ಟೆಸ್ಟ್ ಮಾಡಿ ಕೊನೆಗೆ ಜುಲೈ 18ಕ್ಕೆ ಶ್ರೀಹರಿಕೋಟಾದಲ್ಲಿ ವಿಕ್ರಮ್ 1 ರಾಕೆಟ್ ನ ಲಾಂಚ್ ಮಾಡ್ತಾರೆ. ಈ ರಾಕೆಟ್ ಸಕ್ಸಸ್ಫುಲ್ ಆಗಿ ಆರ್ಬಿಟ್ ತಲುಪುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ತರ ಪ್ರೈವೇಟ್ ಕಂಪನೀಸ್ ರಾಕೆಟ್ ಲಾಂಚ್ ಮಾಡಿ ಸಕ್ಸಸ್ ಆಗಿರೋದು ವರ್ಲ್ಡ್ ಅಲ್ಲೇ 3 ಕಂಟ್ರೀಸ್ ಮಾತ್ರ. ಈಗ ನಮ್ಮ ಇಂಡಿಯನ್ ಪ್ರೈವೇಟ್ ಕಂಪನಿ ಕೂಡ ಇದರಲ್ಲಿ ಒಂದಾಗಿದೆ. ಆದ್ರೆ ಈಗ ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದ 100ಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ಡ್ ಸೈಂಟಿಸ್ಟ್ ರಿಸೈನ್ ಮತ್ತೆ ವಾಲಂಟರಿ ರಿಟೈರ್ಮೆಂಟ್ ಗೆ ಅಪ್ಲೈ ಮಾಡಿದ್ದಾರೆ. ಯಾಕೆ ಅಂದ್ರೆ ಸ್ಕೈರೂಟ್, ಅಗ್ನಿಕುಲ್, ಪಿಕ್ಸೆಲ್ ಅಂತ ಪ್ರೈವೇಟ್ ಕಂಪನೀಸ್ ಈಗ ಎಕ್ಸ್ಪೀರಿಯನ್ಸ್ಡ್ ಸೈಂಟಿಸ್ಟ್ ಗೆ ಹೈಯರ್ ಸ್ಯಾಲರೀಸ್ ಕೊಡ್ತಾ ಇದ್ದಾರೆ. ಮತ್ತೆ ಹೊಸ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡೋದಕ್ಕೆ, ಡಿಸಿಷನ್ಸ್ ತಗೊಳೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಗಗನಯಾನ್ ಅಂತ ದೊಡ್ಡ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರೋ ಸೈಂಟಿಸ್ಟ್ ಗೆ ಸಡನ್ ಆಗಿ ರಿಸೈನ್ ಮಾಡೋದಕ್ಕೆ ಗವರ್ಮೆಂಟ್ ಅಪ್ರೂವ್ ಕೊಡ್ತಾ ಇಲ್ಲ. ಈಗ ಸೈಂಟಿಸ್ಟ್ ಯಾರಾದ್ರೂ ರಿಸೈನ್ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಡಿಸಿಷನ್ ತಗೊಳುತ್ತೆ. ಯಾಕೆ ಅಂದ್ರೆ ಗಗನಯಾನ್ ಅಂತ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರೋ ಎಕ್ಸ್ಪೀರಿಯನ್ಸ್ಡ್ ಸೈಂಟಿಸ್ಟ್ ರಿಸೈನ್ ಮಾಡಿದ್ರೆ ಆ ಪ್ರಾಜೆಕ್ಟ್ ಡಿಲೇ ಆಗಿ ನ್ಯಾಷನಲ್ ಮಿಷನ್ ಗೆ ಅಫೆಕ್ಟ್ ಆಗುತ್ತೆ ಅಂತ.